ತಮಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಕಾಂತರಾಜ್ ವರದಿ. ಕಾಂತರಾಜ್ ವರದಿ ಇಷ್ಟು ದಿನಗಳು ಆದರೂ ಕೂಡ ಅದನ್ನು ಬಹಿರಂಗನೂ ಮಾಡ್ತಾ ಇಲ್ಲ, ಜನರುಗಳಿಗೂ ತಿಳಿಸ್ತಾ ಇಲ್ಲ. ನಮ್ಮ ಕಣ್ಣು ರೇವಂತ್ ರೆಡ್ಡಿ ಅವರು ಅಧಿಕಾರಕ್ಕೆ ಬಂದು 4 ತಿಂಗಳಾಗಿದೆ. 3 ತಿಂಗಳ ಹಿಂದೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಈ ಹಿಂದುಳಿದವರ ಜಾತಿ ಸಮೀಕ್ಷೆಯನ್ನು ಮಾಡಾಯಿತು. ಆ ಜಾತಿ ಸಮೀಕ್ಷೆ ಮಾಡಿ ಕೇವಲ 3 ತಿಂಗಳಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಾಯಿತು. ಜಾತಿ ಸಮೀಕ್ಷೆಯನ್ನು ಬಹಿರಂಗ ಕೂಡ ಮಾಡಾಯಿತು. ಒಬ್ಬ ರೇವಂತ್ ರೆಡ್ಡಿ ಕೈಲಿನಲ್ಲಿ ಜಾತಿ ಸಮೀಕ್ಷೆ ಮಾಡಿ ಹಿಂದುಳಿದವರಿಗೆ ನ್ಯಾಯವನ್ನು ಕೊಡಿಸೋವಂಥ ಸಾಧ್ಯ ಆದರೆ ಸಿದ್ದರಾಮಯ್ಯನವರಿಗೆ ಕೈಲಿ ಯಾಕೆ ಆಗ್ತಾಯಿಲ್ಲ? ಪ್ರತಿಯೊಂದು ಸಂಪುಟದ ಸಭೆ ಮುಂಚೆ ಈ ಜಾತಿ ವರದಿಯನ್ನು ನಾವು ಚರ್ಚೆ ಮಾಡ್ತೀವಂತ ಬೃಹನ್ನಳೆ ನಾಟಕವನ್ನು ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸುದ್ದಿ. 2019ನೇ ಇಸ್ವಿಲಿ ಈ ವರದಿ ಬರುತ್ತೆ. ಹಿಂದುಳಿದ ವರ್ಗದ ಏನು ಆಯೋಗ ಇದೆ, ಜಯಪ್ರಕಾಶ್ ಹೆಗಡೆ ಆಯೋಗವನ್ನು ವಿಸ್ತರಣೆ ಮಾಡ್ತಾರೆ. ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ವರದಿ ಸಂಬಂಧಪಟ್ಟಂಥದ್ದು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಡುತ್ತೆ. ಇವತ್ತು ಯಾರೋ ನಾಯಕ್ ಅಂತೇಳಿ ಹೊಸ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಮಾಡಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ಹಿಂದುಳಿದವ್ರ ಚಾಂಪಿಯನ್ನು ಅಂತ ಬಡಾಯಿ ಕೊಚ್ಕೊಳ್ಳೋ ಅಂಥ ಸಿದ್ದರಾಮಯ್ಯನವರು ಹಿಂದುಳಿದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ತಮ್ಮ ಅಧಿಕಾರ ಸ್ವಾರ್ಥಕ್ಕೋಸ್ಕರ ಇವತ್ತು ಈ ಕಾಂತರಾಜ್ ವರದಿಯನ್ನು ಚರ್ಚೆ ಹೋಗಲಿ, ಕ್ಯಾಬಿನೆಟ್ಗೂ ತಗೊಳಕ್ಕೆ ಅವ್ರ ಶಕ್ತಿ ಸಾಮರ್ಥ್ಯ ಇಲ್ಲ ಅವರಿಗೆ. ಯಾರ ಹೆದರಿಕೆಗೆ ಈ ನಿಮ್ಮ ಕುರ್ಚಿ ಹೋಗುತ್ತೆ ಅನ್ನೋಕ್ಕೋಸ್ಕರ ತಾವು ಬೆದರಿ ಹಿಂದುಳಿದವ್ರಿಗೆ ಮೋಸ ಮಾಡ್ತಾ ಇದ್ದೀರಿ. ಕೇವಲ 3 ತಿಂಗಳು ಪಕ್ಕದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅಧಿಕಾರಕ್ಕೆ ಬಂದು 4 ತಿಂಗಳಾಯಿತು, 4.5 ತಿಂಗಳಾಗಿದೆ. 3 ತಿಂಗಳಲ್ಲಿ ಅವರೇನು ಕಾಂತರಾಜ್ ಥರ ಕಮಿಷನ್ ನೇಮಕ ಮಾಡಲಿಲ್ಲ, ಅವರು ಅಲ್ಲಿಯ ಪ್ಲ್ಯಾನಿಂಗ್ ಕಮಿಷನ್ ಮುಖಾಂತರ ಮಾಡಿಸಿದ್ರು. ನಾನು ನಿಮ್ಗೆ ಇವತ್ತೊಂದು ಲೇಖನ ಕೊಡ್ತಾ ಇದ್ದೀನಿ. ಈ ಲೇಖನದಲ್ಲಿ ಸ್ವತಃ ಈ ಕಾಂತರಾಜ್ ವರದಿ ಮತ್ತು ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾದಂಥ ಲಿಂಗಪ್ಪನವರು ಅವರು ಸಿದ್ದರಾಮಯ್ಯನವರ ಇನ್ನೊಂದು ಮುಖವನ್ನು ಅನಾವರಣವನ್ನು ಮಾಡಿದ ಲೇಖನವನ್ನು ಬರೆದಿದ್ದಾರೆ. ನಿಮಗೆ ಕೊಡ್ತೀನಿ, ತಗೊಳ್ಳಿ, ಓದಿ, ನಿಮಗೆಲ್ಲ ಕೊಡ್ತೀನಿ ನಾನು. ಅಂದರೆ ಎಷ್ಟು ಹಿಂದುಳಿದ ವರ್ಗದವ್ರಿಗೆ ಮೋಸ ಮಾಡೋದು ಸಿದ್ದರಾಮಯ್ಯನವ್ರು. ನೀವು ನಿಮಗೆ ಬದ್ಧತೆ ಇಲ್ದಿದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು. ನೀವು ನಿಮ್ಮ ಕೈಲಿ ತಾಕತ್ತು ಇಲ್ದಿದ್ರೆ, ಸಾಮರ್ಥ್ಯ ಇಲ್ದಿದ್ರೆ ಕ್ಯಾಬಿನೆಟ್ಟಲ್ಲಿ ತಂದು ಇದನ್ನು ನೀವು ಆದರೂ ಅವೈಜ್ಞಾನಿಕ ಅದು ಮಿಕ್ಕಿದ ಒಂದು ಪಾರ್ಟ್ ಇಡಿ. ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನೊಬ್ಬ ಹಿಂದುಳಿದ ವರ್ಗದವನಾಗಿ ನನಗೆ ಏನು ಆಸಕ್ತಿ ಅಂದರೆ ಈ ವರದಿ ಒಳಗಡೆ ಏನಿದೆ ಕರ್ನಾಟಕದಲ್ಲಿ ಅಂತೇಳಿ. ಇದ್ರ ಭಾಳ ಸ್ಪಷ್ಟ ಇದೆ. ತೆಲಂಗಾಣದಲ್ಲಿ 3.5 ಕೋಟಿ ಜನ ಇದ್ದಾರೆ. 3.5 ಕೋಟಿ ಒಳಗಡೆ ಹಿಂದುಳಿದವರು ಒಟ್ಟು 56% ಜನ ಹಿಂದುಳಿದವರು ಇದ್ದಾರೆ. ಅದ್ರ ಒಳಗಡೆ ಮುಸಲ್ಮಾನರು 10% ಸೇರ್ಕೊಂಡಿದ್ದಾರೆ. ಅವರು ವರದಿ ಕೊಟ್ಟಿದ್ದಾರೆ. 3,63,00,000 ಜನ ತೆಲಂಗಾಣದಲ್ಲಿ ವಾಸ ಮಾಡ್ತಿದ್ದಾರೆ. ಇಂತಿಂಥ ಜಾತಿಯವರು ಇಷ್ಟಿದ್ದಾರೆ. ಅಲ್ಲಿ ಕಮ್ಮಾನು ಇದ್ದಾರೆ, ಅವರು ರೆಡ್ಡಿಗಳಿದ್ದಾರೆ. ಅವರೆಲ್ಲರನ್ನೂ ವಿರೋಧ ಮಾಡಿಕೊಂಡು ರೇವಂತ್ ರೆಡ್ಡಿ ಇವತ್ತು ಸಬ್ಮಿಟು ಮಾಡಿದ್ರು. ಸದನದೊಳಗಡೆ ರಿಪೋರ್ಟು ಬಂತು, ಜನಗಳ ಮಧ್ಯದಲ್ಲೂ ಹೇಳಿದ್ರು. ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರೇ? ಎಲ್ಲಿ ನಿಮ್ಮ ಸಾಮರ್ಥ್ಯ? ಯಾರೋ ನಿಮ್ಮನ್ನು ಬೆದರಿಸ್ತಾರೆ ಅಂತೇಳಿ ನೀವು ವರದಿನ ನೀವು ಮಂಡನೆ ಮಾಡೋದಿಲ್ಲ ಅಂದರೆ ಇದು ಹಿಂದುಳಿದವ್ರಿಗೆ ಬೆನ್ನಿಗೆ ಚೂರಿ ಹಾಕೋದಲ್ವಾ? ತಮ್ಮ ಕೈಲಿ ಇದನ್ನು ಮಂಡಿಸೋಕ್ಕೆ ಶಕ್ತಿ ಇದ್ದರೆ ಮಂಡಿಸಿ, ಇಲ್ಲದರೆ ರಾಜೀನಾಮೆ ಕೊಟ್ಟು ನೀವು ಹೋಗಬೇಕು.
ಕಾಂಗ್ರೆಸ್ಸಿಂದು ನ್ಯಾಷನಲ್ ಪ್ಯಾಲೇಸ್ ಇದೆ, ಅದು ಜಾತಿ ಗಣತಿ ಮಾಡಬೇಕು ಅಂತ ಇಡೀ ರಾಷ್ಟ್ರದ ಪಾಲಿಸಿ ಅದು. ಸ್ವತಃ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಿಮಗೇನು ಅಡ್ಡಿ ಆಗ್ತಾ ಇರೋದು ಕರ್ನಾಟಕದಲ್ಲಿ ಅದನ್ನು ಚರ್ಚೆ ಮಾಡೋಕ್ಕೆ ನಂಗೆ ಹೇಳಬೇಕು ಪ್ರಶ್ನೆ. ಎಲ್ಲಿ ನಿಮ್ಮ ಗಟ್ಟಿತನ, ಆ ಸಾಮರ್ಥ್ಯ? ಯಾರು ಅದನ್ನು ಹೇಳಬೇಕಲ್ಲ, ಪ್ರಶ್ನೆ ಮಾಡಬೇಕಲ್ಲ. ನನಗೆ ನಂಬಿಕೆ ಇದೆ ಮೈಸೂರಿನ ಪತ್ರಕರ್ತರು ಇದು ಕರ್ನಾಟಕದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯಾರು ನಮ್ಮ ಹಿಂದುಳಿದವರ ಒಂದು ಹಕ್ಕಿನ ಚಳುವಳಿ ಹೋರಾಟ ಇದು. ದಯಮಾಡಿ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಬೇಕು. ಇದು ಏನು ಈ ಹಿಂದುಳಿದ ವರ್ಗದವರಿಗೆ ನ್ಯಾಯ ಸಿಗಬೇಕಾಗಿದೆ, ಅದಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗಬೇಕು. ಈ ಕರ್ನಾಟಕದಲ್ಲಿ ಇದು ನಡೀತಾ ಇರ್ತಕ್ಕಂಥ ಈ ವಿದ್ಯಮಾನಕ್ಕೆ ಒಂದು ಹಿತಾಶ್ರೀ ಅಂತ ಆಡುವಂಥದ್ದು ಆಗಬೇಕು. ರೇವಂತ್ ರೆಡ್ಡಿ ಅವರು ಮಾಡೋದಕ್ಕೆ ಸಾಧ್ಯ ಆದ ಮೇಲೆ ಸಿದ್ದರಾಮಯ್ಯನವ್ರಿಗೂ ಮಾಡೋಕ್ಕೆ ಸಾಧ್ಯ ಇದೆ. ತತ್ಕ್ಷಣದಲ್ಲಿ ಈ ವರದಿ ಬಹಿರಂಗ ಮಾಡಬೇಕು. ಈ ಕಾಂತರಾಜ್ ವರದಿ ಬಹಿರಂಗ ಮಾಡಿ ಈ ಏನು ಕರ್ನಾಟಕದ ವಾಸ್ತವ ಸ್ಥಿತಿ ಇದೆ ಅದನ್ನು ಜನರಿಗೆ ತಿಳಿಸುವಂಥದ್ದಾಗಬೇಕು. ಒಂದು ಕಡೆ ಭಾಳ ಬೇಸರ ಆಗುವಂಥ ಮಾತು,